टूटा है चपॉक का घमंड. The Chapok fortress has been breached. Wow, what a match that was. Chapok is bleeding red today. In crazy match ಇತ್ತು ಇವತ್ತ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ. ಸೊ ನಮ್ ಸೇಮ್ ಏನೇನ್ ಪ್ರಿಡಿಕ್ಷನ್ ಇದ್ದು ಸೇಮ್ ಆಲ್ಮೋಸ್ಟ್ ಕರೆಕ್ಟ್ ಆಗ್ಯಾವ. ಆರ್ ಸಿ ಬಿ ಇದ್ದು ಏನೇನ್ ಪ್ರಿಡಿಕ್ಷನ್ ಇತ್ತು. ಸೊ ನಾವರೇ ಆರ್ ಸಿ ಬಿ ಫ್ಯಾನ್ಸ್ ಫುಲ್ ಹ್ಯಾಪಿ ಇದ್ದೀವಿ. Congratulations, brother. ಸೊ ಸುನಿಲ್, ವ್ಯೂಸ್ ಆನ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್. ಇದು ಸೇಮ್ ಸ್ಟಂಡ್ ಸೈಲೆನ್ಸ್ ನಾವು ಸಿ ಎಸ್ ಕೆ ಚಪಾಕ್ ನಾಗ ನೋಡಿ ಫಸ್ಟ್ ಟೈಮ್ ಸಿ ಎಸ್ ಕೆ ಫ್ಯಾನ್ಸ್ ಲಿಂತ ಫುಲ್ ಆರ್ ಸಿ ಬಿ ಚಾನ್ಸ್ ಲಿಟ್ರಲಿ ಗೂಸ್ ಬಂಪ್ಸ್ ಮೂಮೆಂಟ್ ಇತ್ತು. ಏನ್ ಕ್ರೇಜಿ ಫೀಲಿಂಗ್ ಅದು. ನಾ ಈಗ ಐ ಪಿ ಎಲ್ ಗೆದ್ದಿಲ್ಲ ಅಂದ್ರೂ ನಡೀತದ, ನನಗೆ ಸಿ ಎಸ್ ಕೆ ಮೇಲ್ ಗೆದ್ದಿದ್ದಕ್ಕೆ ಅಷ್ಟ ಹ್ಯಾಪಿ, ಅಷ್ಟ್ ಸ್ಯಾಟಿಸ್ಫೈಡ್ ಇದ್ದೀನಿ ನಾ. ಅಭಿಜಿತ್ ಕುಂತು ನೀರ್ ಕುಡಿ ಸುನಿಲ್, ಸ್ವಲ್ಪ ಕುಡಿ ಏನಾಗಲ್ಲ. ನೀರ್ ಕುಡಿ ನೀರ್ ಕುಡಿ ಮಚ್ ನೀಡೆಡ್ ಅದ. ಕುಡ್ ಸುಮ್ನೆ ಏನಾಗಿದೆ. ಹಲೋ ವೈಭವ್ ಮಾಮೂಲಿ ಸ್ವಲ್ಪ ನೀರ್ ಕುಡಿ ನಿಂದ್ರು ಸುನಿಲ್, ಏನಾಗಲ್ಲ ಸುನಿಲ್. ಆತಂತಾವ ಕಿಸ್ಮತ್. ಕಂಟಿನ್ಯೂ ಮಾಡಪ್ಪ ಇದು. ಸುನಿಲ್ ನೀರ್ ಕುಡ್ಲತ್ತಾನ, ಸ್ವಲ್ಪ ಯಾರು ಏನು ಕೇಳ್ಬೇಡ್ರಿ, ಜರ ದಮ್ತಿಲ್. ಇಲ್ಲ ಲಾಸ್ಟ್ ಧೋನಿ ಬಂದ್ 2 ಸಿಕ್ಸ್ ಹೊಡ್ದಾನಲ್ಲ, ಟಯರ್ಡ್ ಆಗ್ಯಾನ ಸುನಿಲ್. 20 ಫಸ್ಟಿಗೆ ಬಂದ ನಾವ. ಕಂಟಿನ್ಯೂ. ಬಟ್ ಏನಂದ್ರು ಒನ್ ಥಿಂಗ್ ಅಪ್ರಿಶಿಯೇಟ್ ಆಗ್ಬೇಕು ಧೋನಿದು, ಸ್ಟಂಪಿಂಗ್ ಆಫ್ ಫಿಲ್ ಸಾಲ್ಟ್ ಕ್ಲಾಸಿ, ವೆರಿ ಕ್ವಿಕ್. ಸೊ ನಾರೇ ಸ್ಟಂಡ್ ಇದ್ದೆ. ಸೊ ಅಟ್ ದಟ್ ಏಜ್ ದಟ್ ಸ್ಟಂಪಿಂಗ್ ಅವನಿಗೆ ಕೊಡ್ಬೇಕು ಅದುವರೆ. ಬಟ್ ಸಿ ಎಸ್ ಕೆ ಸೋಲ್ಸಿದ ಸ್ಯಾಟಿಸ್ಫೈಯಿಂಗ್. ಐ ಪಿ ಎಲ್ ಗೆದ್ರು ಇರ್ತದೆ ಇಲ್ಲಿ ಗೊತ್ತಿಲ್ಲ, ಬಟ್ ನಾವರೇ ಅರ್ಲಿ ದಿವಾಲಿ ಸೆಲೆಬ್ರೇಟ್ ಮಾಡ್ಲತ್ತೀವಿ ಇವತ್ತ ಇಲ್ಲಿ. ಫುಲ್ ಕ್ರ್ಯಾಕರ್ಸ್ ಮೋಡ್ನಾಗ ಇದ್ದೀವಿ ನಾವ್ ಇಲ್ಲಿ. ದಿವಾಲಿ ನಾವ್ ಇನ್ನ ಅಕ್ಟೋಬರ್ನಾಗ ಇದ್ದಿದ್ದು, ಈ ಸರ್ತಿನ ಈಗೇ ಮಾಡ್ಲತ್ತೀವಿ ನಾವು ಪಟಾಕಿ ಎಲ್ಲ ಹೊಡೆದ್. ಎಲ್ಲಾ ಮಾಡಿದ್ರ ಬಿಡಿ ಪ್ರವೀಣ್ ಅವ್ರೆ, ಇವತ್ತೇ ಮಾಡ್ರಿ. ಎಲ್ಲ ಮಾಡೋಣ. ನೆಕ್ಸ್ಟ್ ಸೆಲೆಬ್ರೇಷನ್ ಮಾಡಕ್ ನಿಮ್ಗೆ ಚಾನ್ಸ್ ಸಿಗ್ತದಿಲ್ಲ, ಡೌಟ್ ಅದ ನಂಗ. ನ್ಯೂ ಇಯರ್, ದಿವಾಲಿ, ಈದ್, ರಂಜಾನ್, ಎಲ್ಲ ಸಪಾಟ್. ಅಭಿಷೇಕ್, ಹಿಂಗಾದ್ರೆ ಹಿಂಗ್ ಮೂರು. ನಿನ್ ವ್ಯೂಸ್ ಏನು? ಪೂರಾ ಚೇಪಕ್ ಸ್ಟೇಡಿಯಂ ಸೈಲೆಂಟ್ ಆಗಿ ಹೋಗ್ಯದ. ಕಾಣಿಸ್ಲಿಕ್ಕೆ ಸುನಿಲ್ ಮುಖ ನೋಡಿ ಸ್ವಲ್ಪ ಇಳಿದವ ನೀರ್ ಎಲ್ಲಾ ಕಡೆಯಿಂದ. ದರ್ಶನ್ ಬೇರೆ ಫುಲ್ ಇಳಿದಾವ, ಇವನ್ ಮ್ಯಾಲಿಂದ ಇಳಿದ್ರ ಒಂದ್ ಕೆಳಗಿನ ಇಳಿದವ ನೀರ್. ಏನಾಗಲ್ಲ. ಸುನಿಲ್ ನೀರ್ ಕುಡಿ, ನೀರ್ ಕುಡಿ. ವೀರೇಶ್, Chepok is red. yes, Chepok is red. First time full RCB ಚಾನ್ಸ್ ನಾ ಲಿಟ್ರಲಿ ಎವಿಡೆಂಟ್ ಇತ್ತು. ನಾ ಮ್ಯಾಚ್ ನೋಡ್ಲಿತ್ತೀನಿ ಇಲ್ಲಿ, ಅಲ್ಲಿನ ಮಾಹೋಲ್ ಹೆಂಗಿತ್ತು, ಫುಲ್ ಸ್ಟಂಡ್ ಸೈಲೆನ್ಸ್ ಇತ್ತು ಸಿ ಎಸ್ ಕೆ ಫ್ಯಾನ್ಸ್ ದರೆ. ಧೋನಿ ಆರ್ ಸಿ ಬಿ ಅಲ್ಲತ್ತಿ ನಾಡು ಡೇವಿಡ್ ಹೊಡಿಲತ್ತಿನಲ್ಲ. ಏನ್ ಸಿಕ್ತಿದ್ವು ಬೀಸ್ಟ್ ಅವ ಟೀಮ್ ಡೇವಿಡ್. ಸುನಿಲ್, ಅಟ್ ಲೀಸ್ಟ್ ಈಗರ ವ್ಯೂಸ್ ಹೇಳ. ಎಂದರ್ ಸೊನ್ನೆ ಆಲ್ ಓಕೆ. ಏನಿಲ್ಲ, ಓವರ್ ಆಲ್ ಆರ್ ಸಿ ಬಿನೇ ಭಾರಿ ಆಡ್ಯಾರ. ಓಪನಿಂಗ್ ಸ್ಪೆಲ್ ಅದೇ ಹೇಜಲ್ವುಡ್ ಭೂವಿ ಭಾರಿ ಆಡ್ಯಾರ. ನಂಗ್ ಒಂದ್ ಏನ್ ಫ್ರಸ್ಟ್ರೇಟಿಂಗ್ ಅನಿಸ್ತು ಅಂದ್ರೆ, ಧೋನಿ ಕಿಟ್ಟನ ಅಂತೆಲ್ಲ ಸರ್ಟಿಫೈಡ್ ಫಿಸಿಯೋಸ್ ಎಲ್ಲ ಹೇಳಿದ್ರು, ಬಟ್ ಅವ ಅಶ್ವಿನ್ ಜಡೇಜಕಿನ ಕೆಳಗ್ ಬರ್ತಾನ. ಅದು ಹಿಂಗ್ ಬೀಯಿಂಗ್ ಅ ಫ್ಯಾನ್ ಭಾಳ ಫ್ರಸ್ಟ್ರೇಟಿಂಗ್ ಇತ್ತು ಅದು. ಸೊ ಆ ಆಸ್ಪೆಕ್ಟ್ ಗೋಯಿಂಗ್ ಫಾರ್ವರ್ಡ್ ಹಿಂಗೆ ಇತ್ತು ಅಂದ್ರ ಅದು ಏನ್ ಹಿಂಗ್ ಮಜಾ ಬರಲ್ಲ ಸಿ ಎಸ್ ಕೆ ಫ್ಯಾನಿಗೆ. ಯಾಕಂದ್ರೆ ಧೋನಿ ಹಿಂಗ್ ನೋನ್ ಫಾರ್ ಹಿಂಗ್ ಚೇಸಸ್ ಹಿಸ್ಟಾರಿಕಲಿ ನೋಡಿದ್ರು. ಅಂಡ್ ಹೂ ಬೆಟರ್ ದೆನ್ ನಿಮ್ಗ. ಈಗ ಆಲ್ದೋ ನೀವು ಅವನ್ ಏನಂತಾರ ಹಿಂಗ್ ಓಕೆ ಕೆಳಗ್ ಬಂದನ, ಅವ ಸರಿಯಾಗಿ ಆಡಿಲ್ಲ, ಅವ ಡಾಟ್ ಬಾಲ್ಸ್ ಮಾಡ್ದ, ಅದು ಮಾಡ್ದ ಅಂತ ಅಷ್ಟು ಖುಷಿ ಪಡ್ಲಿತ್ತದಂದ್ರ ಅವ ಎಷ್ಟು ನಿಮ್ಗೆ ಹರ್ಟ್ ಮಾಡ್ಯಾನ ಅದನ್ನ ನೋಡ್ರಿ ನೀವು. ಅದಕ್ಕೆ ನಿಮ್ಗೆ ಅಷ್ಟು ಖುಷಿ ಸಿಗ್ಲಿತ್ತದ. ದರ್ಶನ್, ನೀವು? ಏನಿಲ್ಲ, ಸ್ವಲ್ಪ ಟು ಬಿ ಆನೆಸ್ಟ್ ಡಿಸಪಾಯಿಂಟಿಂಗ್ ಅದ ಫೀಲಿಂಗ್. ಬಟ್ ಇರ್ಲಿ, ಧೋನಿ ಬಂದಾಗ ಸ್ವಲ್ಪ ಹೋಪ್ಸ್ ಇರ್ತಿತ್ತು, ಜಲ್ದಿ ಬಂದಿದ್ರ. ನಿಮ್ಗೆಲ್ಲ ಸ್ವಲ್ಪ ಅದು ಭಯ ಅದ ಗೊತ್ತದ. ಲಾಸ್ಟ್ ಟೈಮ್ ಎಲ್ಲ ಹಳಿ ಮ್ಯಾಚಸ್ ಎಲ್ಲ ನೋಡಿದ್ರೆ ಗೊತ್ತದ ನಮಗ್ ಫೀಲಿಂಗ್ ಹೆಂಗಿತ್ತು. ನಿಮ್ಗ ಫುಲ್ ನಿಮ್ ಕಣ್ಣಾಗ ನೀರ್ ಬರಂಗಿತ್ತು. ಬಟ್ ನಾವು ಎಂಜಾಯ್ ಮಾಡಿ ನಡೀತದ. 2 6 ನಮಗ ಖುಷಿ ಕೊಟ್ಟು. ಅದೇ ನಿನ್ ವಾಯ್ಸ್ ನಾಗ ಗೊತ್ತಾಲಿತ್ತು, ಅದ ಕ್ಲಿಯರ್ ಫೀಬಲ್ ಎಷ್ಟು ಇವತ್ತಿನ ಮಾತಾಡ್ ದರ್ಶನ್, ಇವತ್ತಿನ ಮಾತಾಡ್ ಮಾಮಡಿ ವ್ಯೂ. ಓವರ್ ಆಲ್ ಪರ್ಫಾರ್ಮೆನ್ಸ್ RCB ವಾಸ್ ಟೂ ಗುಡ್. ಹೆಜಲ್ವುಡ್ ಕ್ವಿಕ್, ಆಮೇಲೆ ಭುವನೇಶ್ವರ್ ಕುಮಾರ್ ಸ್ವಿಂಗ್, ಆಮೇಲೆ ಒಂದು ವಿರಾಟ್ ಕೊಹ್ಲಿ ರಿವ್ಯೂ ಇತ್ತಲ್ಲ, ಅದು ಅಲ್ಟಿಮೇಟ್. ವಿಕೆಟ್ ಇದ್ದ
ಆಮೇಲೆ ಕರೆಕ್ಟ್. ರಜತ್ ಪತ್ತಿದಾರ್ ನೆಕ್ಸ್ಟ್ ಸೆಕೆಂಡ್ ಅಂದ್ರೆ ಸೆಕೆಂಡ್ ಥಾಟ್ ಇರ್ಲಾರ್ದಂಗೆ ಇಮಿಡಿಯೇಟ್ ಆಗಿ ಕೊಹ್ಲಿ ಮಾತು ಕೇಳಿ ರಿವ್ಯೂ ತಗೊಂಡಿದ್ದು. ಇವನ್ ಲೈಕ್ ಬೌಲರು ಶೂರ್ ಇರಲಿಲ್ಲ, ಕೀಪರು ಶೂರ್ ಇರಲಿಲ್ಲ. ಸೊ ದಟ್ ವಾಸ್ ಹೌದು. ಒನ್ ಆಫ್ ದ ಬೆಸ್ಟ್ ಟರ್ನಿಂಗ್ ಪಾಯಿಂಟ್ ಅನ್ಕೋಬಹುದು. ಹೂಡಾದ್ ಟರ್ನಿಂಗ್ ವಿಕೆಟ್. ಪಾಯಿಂಟ್ ಅಲ್ಲಿ 2 ವಿಕೆಟ್ ಬಿದ್ದ ಊಡಾ ವಿಕೆಟ್. ಹ್ಮ್. ಸೊ ದಟ್ ವಾಸ್ ಅಭಿಜಿತ್. ಗುಡ್. ಫೀಲ್ಡಿಂಗ್ ವೈಸ್ ನೋಡಿದ್ರೆ ಭಾರಿ ಇಂಪ್ರೂವ್ಮೆಂಟ್ ಇತ್ತು ಆರ್ ಸಿ ಬಿ. ಲೈಕ್ ಇನ್ ಏನು ಮಿಸ್ ಫೀಲ್ಡ್ ಇರಲಿಲ್ಲ. ಟರ್ನಿಂಗ್ ಪಾಯಿಂಟ್ ಸೆಕೆಂಡ್ ಮ್ಯಾಚ್ 19.34 ಓವರ್ ಸೇರಿತ್ತಲ್ಲ, ಅದೇ ಟರ್ನಿಂಗ್ ಪಾಯಿಂಟ್ ಅಭಿಜಿತ್ ವೀವ್ ಹೇಳಿ. ಅನ್ಸೋ ಮಟ್ಟಿಗೆ. ಅಬೇ ಇಲ್ಲಿ ಚಿಪಾಕ್ದಾಗಿದ್ದೇನೆ, ಯಾಕೆ ಬಿಸಿಲಾದ ಕಾಣ್ಲತ್ತದ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು. ಚಸ್ಮಾ ಗಿಸ್ಮಾ ನಮಗ್ ಬೇಕಾಗ್ಯದ, ಹುಡುಕ್ಬೇಕಾಗ್ಯದ. ಸಿಕ್ಸ್ ಹೊಡೆದು ನೋಡಿ ನೋಡಿ ಕಣ್ ಪೂರಾ ಟಿವಿ ಒಳಗ್ ಹೋಗಿ ನಾ ಕಣ್ಣೆಲ್ಲ ಉರಿಲತ್ತಾವ. ಅದ ಅದಕ್ಕೋಸ್ಕರ ಮತ್ತೇನಿಲ್ಲ ಸರ್, ಕಂಟಿನ್ಯೂ ಮಾಡಿ. ಆಮೇಲೆ ಓಕೆ ದರ್ಶನ್ ಎಲ್ಲ ಸರಿ ಇದ್ರೆ ಅಂತಾನೆ ಕೂತ್ಕೊಳ್ಳಿ, ಗಟ್ಟಿಯಾಗಿ ಕೂತ್ಕೊಳ್ಳಿ, ಏನಾಗಿಲ್ಲ. ಟೈಮ್ ತಗೋತಾರೆ ರಿಕವರ್ ಆಗ್ಲಿಕ್ಕೆ. ಆರಾಮಾಗಿದ್ದೀವಿ CSK ಹೇಟರ್. ಓಕೆ, ನಮ್ ಪ್ರಿಡಿಕ್ಷನ್ ನೋಡು. ಸೇಮ್ ನಾ ಹೇಳಿದ್ದೆ ಲಾಸ್ಟ್ ವಿಡಿಯೋನಾಗ, ಹೇಸಲ್ವುಡ್ ಭೂವಿ ಪವರ್ ಪ್ಲೇ ನಾಗ 3 ವಿಕೆಟ್ಸ್ ತಗೊಂಡ್ ಹೋಗ್ತೀವಂತ. ಸೊ ಆನ್ ಪಾಯಿಂಟ್ ಪ್ರಿಡಿಕ್ಷನ್ ಆಗ್ಯದಲ್ಲಿ. ಆಮೇಲೆ RCB ವಿನ್ ಆಗಿದ್ನು, ನಾವು RCB ಫ್ಯಾನ್ಸ್ RCB ಜೊತೆನೆ ವಿನ್ ಪ್ರಿಡಿಕ್ಟ್ ಮಾಡ್ತೀವಿ ಬಿಡು. ಸೊ ಬಟ್ ಅದನ್ನು ಸೇಮ್ ಕರೆಕ್ಟ್ ಆಗ್ಯದ. ಸುನಿಲ್ ವ್ಯೂ. ಹಾ, ಪ್ರಿಡಿಕ್ಷನ್ ಇಷ್ಟೊಳಗ್ ನಂದು ಕರೆಕ್ಟ್ ಆಗ್ಯದ. 100 ಟು ಲಿವಿಂಗ್ಸ್ಟನ್ ಅದನ್ನು ಕರೆಕ್ಟ್ ಪ್ರಿಡಿಕ್ಟ್ ಮಾಡೀನಿ. ಹೌದು. ಅದು ಒಂದದ. 100 ಎಂಬದ್ ಸ್ಪಿನ್ ಥ್ರೆಟ್ ಅದ ಅನ್ಕೊಂಡು. ಸೊ ಇನ್ಫ್ಯಾಕ್ಟ್ ಅವ ಬಂದ್ಮೇಲೆ ನಿಮ್ದು ಹಿಂಗ್ ಚಾನ್ಸಸ್ ಕಡಿಮೆ ಅದು, ಹಿಂಗ್ 200 ರಿಸ್ಟ್ರಿಕ್ಟ್ ಆಗೋದಿಲ್ಲ. ಸೊ ಅದೊಂದದ. ಅಂಡ್ ಇವ್ರ ಬೌಲಿಂಗ್ನು ಹಂಗೆ ನೋಡ್, ಅವ್ರು ಕೃಣಾಲ್ ಪಾಂಡ್ಯಾಗ ನಂಗೆ ಅದೊಂದು ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿ ಹಿಂಗ್ ಅನಿಸ್ತು. ಅಂದ್ರೆ ಟು ಬಿ ಏನಂತಾರ, ಹಿಂಗ್ ವೆರಿ ಆನೆಸ್ಟ್, ಈ ಲಾಸ್ಟ್ ಒಂದು 10-15 ಇಯರ್ಸ್ ಒಳಗ ಆ ಟೈಪ್ ಕ್ಯಾಪ್ಟನ್ಸಿ ಹಿಂಗ್ ಮೇ ಬಿ ನೋಡೇ ಇರ್ಲಿಲ್ಲ. ಯಾಕಂದ್ರೆ ನಾ ಕೊಹ್ಲಿದ್ ಹೆಂಗ್ ನೋಡಿದ್ರ, ಯಾರ್ ಫಾರ್ಮ್ ನಾಗ ಇರ್ತಾರ, ಈ ಬ್ಯಾಟಿಂಗ್ ಇರ್ಲಿ ಬೌಲಿಂಗ್ ಇರ್ಲಿ ಅವ್ರಿಗೆ ಪುಷ್ ಮಾಡ್ತಿದ್ದ. ಬಟ್ ಈಗ ನೋಡಿ, ಇವತ್ ಕೃಣಾಲ್ ಹಿಂಗ್ 15th ಓವರ್ ತನಕ ಹಾಯ್ ಹಾಕಿಲ್ಲ, ಬೌಲಿಂಗ್ ಹಾಕಿಲ್ಲ. ಹಾಯ್ ಬ್ರೋ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಬಟ್ ಮ್ಯಾಲ್ ಹೋಗ್ಲತ್ತೀನಿ. ಓಕೆ, ಹೌಸ್ ದ ಫೀಲಿಂಗ್? ಎಲ್ ಬ್ರೋ, ದುಬೈ, ಬಾಂಗ್ಲಾದೇಶ್, ಶ್ರೀಲಂಕಾ, ಎಲ್ಲಿ ಸೋತ್ ಮೇಲೆ ಮ್ಯಾಲ್ ಹೋಗ್ಬೇಕೆ ಆಗ್ತದ. ಕ್ರೇಜಿ ಪ್ರಿಡಿಕ್ಷನ್ಸ್ ಬೈ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಹೇಸಲ್ವುಡ್ ಆಗೇನೇನ್? ಮ್ಯಾನ್ ಆಫ್ ದಿ ಮ್ಯಾಚ್ ಹೇಸಲ್ವುಡ್ ಇರ್ಬೇಕು. ರಜತ್ ಪಾಟಿದಾರ್. Somebody predicted Rajat Patidar in the video. I also predicted that RCB would reach, near to 200 if RCB had batted first. ಹಾ, ಓಕೆ. ಅದನ್ನ ಇದು ಹೇಳತ್ತಿದ್ದ ಕ್ಯಾಪ್ಟನ್ಸಿ ಬಗ್ಗೆ. ಕೃಣಾಲ್ 15th ಓವರ್ ತನಕ ಹಾಕ್ಸೇ ಇಲ್ಲ. ಸೊ ಅದು ಒಂದ್ ಹಿಂಗ್ ಫ್ಯಾಕ್ಟರ್, ಅದ ಹಿಂಗ್ ಕ್ಲಿಯರ್ಲಿ ವಿಸಿಬಲ್ ಇತ್ತು. ಮೇ ಬಿ ಕೊಹ್ಲಿ ಆಗಿದ್ರೆ ಮಾಡ್ತಿರ್ಲಿಲ್ಲ. 8th or 9th ಓವರ್ ಕೃಣಾಲ್ ಇನ್ಫಾರ್ಮ್ ಅನ್ಕೊಂಡ್ ತರ್ತಿದ್ದ. ಸೊ ಅದೊಂದ್ ಹಿಂಗ್ ಏನಂತಾರ, ಪ್ಲಸ್ ಪಾಯಿಂಟ್ ಫಾರ್ ಆಲ್ RCB ಫ್ಯಾನ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಪಟಿದಾರ್ ಅವಂದ್ ಹಿಂಗ್ ಏನಂತ ಡೊಮೆಸ್ಟಿಕ್ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡ್ ಬರತ್ತಾನ. ಕೃಣಾಲಿಗ್ ಚಲೋ ಯೂಸ್ ಮಾಡ್ಕೊಂಡಾನ. ಅಂದ್ರೆ ಅದರ್ ದೆನ್ ಕೃಣಾಲ್ ಬೇರೆ ಪೀಪಲ್ ಯೂಸ್ ಮಾಡ್ಕೊಂಡಾನ. ಈ ಟೈಪ್ ಬೌಲಿಂಗ್ ಹಿಂಗ್ ಫಾರ್ ದ ಫಸ್ಟ್ ಟೈಮ್ ನೋಡೋದೇನ ಅನ್ಸ್ತಾನ. ಆಕ್ಚುಲಿ ವೆರಿ ಗುಡ್ ಪಾಯಿಂಟ್. ಯಾಕಂದ್ರೆ ಜಡ್ಡುನು ಉಳಿಸ್ಕೊಂಡಿದಲ್ಲ, ಸೊ ಆ ಟ್ಯಾಕ್ಟಿಕ್ಸ್ ಮೇಲೆ ಅವ್ರು ಕೃಣಾಲಿಗ್ ಕೊಡಕ್ ಹೋಗಿಲ್ಲ. ಸೊ ವಿಚ್ ಇಸ್ ಅ ವೆರಿ ಗುಡ್ ಟ್ಯಾಕ್ಟಿಕ್. ಸೊ ಅಖಿಲನ್, ಸ್ಕೋರ್ ಲೈನ್ ಈಗ 9-2 ಆಗ್ಯದ ನೋಡಿ. ಈಗ ಚಪಾಕ್ದು ಫೋರ್ಟ್ರೆಸ್ ಬ್ರೀಚ್ ಮಾಡಿವ ನಾವು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಫುಲ್ ಬರ್ತೀವಿ, ಕ್ಲೋಸ್ ಬರ್ತೀವಿ. Yeah, not taking anything away from RCB, ಹಿಂಗ್ ಬಹಳ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಇತ್ತು. ಅಂಡ್ ಐ ಗೆಸ್ ದಿಸ್ ಇಸ್ ಒನ್ ಆಫ್ ದ ರೇರೆಸ್ಟ್ ಟೈಮ್ RCB ಅಂದ್ರೆ ಇಷ್ಟು ಕ್ಲಿನಿಕಲ್. ಯೂಶಲಿ CSK ಈ ಟೈಪ್ ಆಡ್ತಿತ್ತು ಅಗೇನ್ಸ್ಟ್ RCB, ಬಟ್ ದಿಸ್ ವಾಸ್ ಫಸ್ಟ್ ಟೈಮ್. ಅಂಡ್ ಐ ಫೀಲ್ ಒನ್ ಶೌಟ್ ಔಟ್ ಟು ದಿನೇಶ್ ಕಾರ್ತಿಕ್, ಬಿಕಾಸ್ ಬಹಳ ಚಲೋ ಸ್ಕೌಟಿಂಗ್ ಮಾಡ್ಯಾನ ದಿಸ್ ಟೈಮ್ ಫಾರ್ RCB ಟೀಮ್. ಪ್ಲಸ್ ಚೆಪಾಕ್ ಅವ್ನ್ ಹೋಮ್ ಗ್ರೌಂಡ್ ಅದ. ಸೊ very much have a feeling ki DK played a very big role in this tactic, yakandre he knows ki how CSK basically plays. So I feel like DK has a role to play in this. Correct, 100%. ಸೊ ಸೇಮ್ ನನ್ನ ಫಿಲ್ ಸಾಲ್ಟ್ ಟ್ರಸ್ಟ್ ಮಾಡ್ತೀನಿ. ಮಾಡಲ್ಲ ಅಂದಿದ್ ನಾ ಫಸ್ಟ್ ಮ್ಯಾಚ್ ನಾಗ. ಬಟ್ ಫಿಲ್ ಸಾಲ್ಟ್ ಫಸ್ಟ್ 3 overs ಏನ್ ಸ್ಟಾರ್ಟ್ ಕೊಟ್ಟಾನ, ಭಾರಿ ಕೊಟ್ಟಾನ. ಆಮೇಲೆ ಲಿವಿಂಗ್ಸ್ಟನ್ ಆಡಲ್ಲ ಅಂತ ಹೇಳಿದ್ನ. ಸೊ ಅದು ಎವಿಡೆಂಟ್ ಇತ್ತು ಅಗೇನ್ಸ್ಟ್ ನೂರ್ ಅಹಮದ್, ಜಡೇಜಾ ಆರ್ ಅಶ್ವಿನ್. ಬಟ್ ಒಂದ್ ಪ್ಲಾಯ್ ವರ್ಕ್ ಆಗಿಲ್ಲ. ಅಶ್ವಿನ್ ಅಗೇನ್ಸ್ಟ್ ಫಿಲ್ ಸಾಲ್ಟ್ ಅದು ಏನೋ ವಿಕೆಟ್ ತಗೊಂಡ್ ಹೋಗ್ತಾನಂತ ಅನ್ಸಿತ್ತು ಎಲ್ಲರಿಗೂ, ಬಟ್ ಅದು ಆಗಿಲ್ಲ.
ಸೊ ಅಷ್ಟ್ ಎಫೆಕ್ಟಿವ್ ಇರ್ಲಿಲ್ಲ CSK ಸ್ಪಿನ್ನರ್ಸ್ ಅನಿಸ್ತದ ನನಗ. ಸೊ ಏನ್ ಅನಿಸ್ತ ನಿಮಗ್, ಹೆಂಗ್ ಯಾಕ ಅಷ್ಟು ಎಫೆಕ್ಟಿವ್ ಇರ್ಲಿಲ್ಲ ಸ್ಪಿನ್ನರ್ಸ್? ಆಕ್ಚುಲಿ ಅದು ಪವರ್ ಪ್ಲೇ ಒಳಗ ನೂರ್ ಅಹಮದಿಗ್ ಬಾಲ್ ಅಗರ್ ಸ್ಪಿನ್ನೇ ಇಂಟ್ರೊಡ್ಯೂಸ್ ಮಾಡೋದೈತೆ ನೂರ್ ಬೆಟರ್ ಆಪ್ಷನ್ ಇರ್ತದೆ. ಯಾಕಂದ್ರ ಅಶ್ವಿನಿಂದು ಅದು T20 ಅಂತ ಒಂದ್ ಎರಾ ಹೋಗ್ಬಿಟ್ಟದ. ಅಂದ್ರ ಅಶ್ವಿನ್ ಕ್ಯಾನ್ ಬಿ ಎಕನಾಮಿಕಲ್ ಬಟ್ ಹಿ ಕೆನಾಟ್ ಬಿ ಅ ವಿಕೆಟ್ ಟೇಕಿಂಗ್ ಬಾಲರ್. ಅಂಡ್ ಪವರ್ ಪ್ಲೇ ಒಳಗ ನಮ್ಗೆ ಸ್ವಲ್ಪ ಅಟ್ಯಾಕಿಂಗ್ ವಿಕೆಟ್ ಟೇಕಿಂಗ್ ಬಾಲರ್ಸ್ ಬೇಕು. ಸೊ ನಂಗೆ ಐ ಡೋಂಟ್ ರಿಮೆಂಬರ್ ಲಾಸ್ಟ್ ಟೈಮ್ ಅಶ್ವಿನ್ ಯಾವಾಗ ಅಷ್ಟ್ ಕ್ರೇಜಿ ಬಾಲಿಂಗ್ ಹಾಕ್ಯಾನ. ಅಶ್ವಿನ್ ಹಾಕ್ಯಾನ ಎಕನಾಮಿಕಲ್ ಇರ್ತದೆ, 4 overs 20 runs 1 wicket, 4 overs 28 29 30 runs 1 wicket ಆ ಟೈಪ್ ಬಹಳ ಹಾಕ್ಯಾನ. ಬಟ್ ಹಿಂಗ್ ಅಶ್ವಿನ್ ಇಸ್ ಗುಡ್ ಇಫ್ ಹಿ ಸ್ಟಿಕ್ಸ್ ಟು ಹಿಸ್ ಆಫ್ ಸ್ಪಿನ್ ಅಂಡ್ ಹಿಸ್ ಕ್ಯಾರಮ್ ಬಾಲ್. ಬಟ್ ಅವ ಏನ್ ಈಗ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡಕ್ ಹೋಗ್ತಾನ, ಲೈಕ್ ಲೆಗ್ ಸ್ಪಿನ್ ಟ್ರೈ ಮಾಡ್ತಾನ, ಅವ್ನ್ ಪೂರಾ ಲೆಂತೆ ಪೂರಾ ಖರಾಬ್ ಆಗ್ಬಿಡ್ತದ. ಸೊ ದಟ್ ವೇ ಹಿಂಗ್ ಅಶ್ವಿನ್ ಅಷ್ಟು ಎಫೆಕ್ಟಿವ್ ಈಗ ಪವರ್ ಪ್ಲೇದಾಗಿಲ್ಲ. ಇನ್ನ ವಾಷಿಂಗ್ಟನ್ ಸುಂದರ್ ಇನ್ ಅದರ್ ಟೀಮ್ ಫಾರ್ ಇಂಡಿಯನ್ ಪ್ಲೇಯರ್ಸ್ ಅನ್ಬೇಕಂದ್ರೆ ಅವ ಬೆಟರ್ ಅನ. ನೂರ್ ಟುಡೇ ವುಡ್ ಹ್ಯಾವ್ ಬಿನ್ ಬೆಟರ್, ಬಟ್ ಎವ್ರಿ ಟೈಮ್ ಗ್ರಿಪ್ ಸಿಗ್ಲತ್ತಿತ್ತು. ಬಟ್ CSK ವಾಸ್ ಲೆಟಿಂಗ್ ದ ಗೇಮ್ ಸ್ಲಿಪ್. ಯಾಕಂದ್ರೆ ಹಿಂಗ್ ಆಲ್ಮೋಸ್ಟ್ ಕಮ್ ಬ್ಯಾಕ್ ಆಗ್ಲತ್ತದ, ಬಟ್ ಸಡನ್ಲಿ ಆ ಕಮ್ ಬ್ಯಾಕ್ ಲಿಂದ RCB ಭಾರಿ ಬೀಟ್ ಮಾಡ್ಯಾರ. ಯಾಕಂದ್ರೆ ಚೆನ್ನೈ ಪಿಚ್ ನಿನ್ನೆ ಬಹಳ ಮಂದಿ ಪ್ರಿಡಿಕ್ಟ್ ಮಾಡ್ಯಾರ 200 ಆಗ್ತದ, 210 ಆಗ್ತದ, ಬಟ್ ನೋ ವೇರ್ ಇಟ್ ವಾಸ್ 197 ವಿಕೆಟ್. ಅಗರ್ ಅದು ಲಾಸ್ಟ್ ಓವರ್ ಕರಣ್ ಓವರಿಗೆ ಅಷ್ಟ್ ಆಡ್ತಿದ್ದಿಲ್ಲ ಅಂದ್ರೆ ಮೊಮೆಂಟಮ್ ಬ್ಯಾಲೆನ್ಸ್ ಇರ್ತಿತ್ತು. RCB ಇಷ್ಟ್ ಚಲೋ ಸ್ಟಾರ್ಟ್ ಸಿಗ್ತಿದ್ದಿಲ್ಲ. ಯಾಕಂದ್ರೆ ಲಾಸ್ಟ್ ಅದು ಏನ್ ಟಿಮ್ ಡೇವಿಡ್ ಹೊಡ್ದಾನಲ್ಲ ಆ ಓವರ್ದಾಗ ಆಬ್ವಿಯಸ್ಲಿ ಬಾಲ್ 1 ಲಿಂದ RCB ದೇ ಗೇಮ್ ಇತ್ತು ಇವತ್ತು. ಎವ್ರಿ ವೇರ್ RCB ವಿನ್ ಆಗ್ಲತ್ತು. ಯಾಕಂದ್ರೆ ಫೀಲ್ಡಿಂಗ್ ಒಳಗ್ ಡ್ರಾಪ್ ಚಾನ್ಸಸ್ ಆಯ್ತು, ಎಲ್ಲ ಆಯ್ತು. ಬಾಲ್ 1 ಲಿಂದ RCB ಚಲೋ ಆಡ್ಲತ್ತಾರ. ಸ್ವಲ್ಪ ಕಮ್ ಬ್ಯಾಕ್ ಬಂದಂಗ ಇರ್ತದ, ಬಟ್ ಆ ಕಮ್ ಬ್ಯಾಕ್ ಲಿಂದ ಬ್ರೇಕ್ ಮಾಡಿ ಮತ್ತೆ RCB ಚಲೋ ಆಡ್ಲತ್ತಾರ. ಸೊ ಇದು ರಿಪೀಟ್ ಎವ್ರಿ ಫೇಸಿಗೆ ಬ್ರೇಕ್ ಮಾಡಿ ಲೈಕ್ ಲಾಸ್ಟ್ ತನಕ ಬಹಳ ಚಲೋ ಆಡ್ಯಾರ. ಕರೆಕ್ಟ್. ಸೊ ನಂಗ್ ಅನಿಸ್ತದ ಲೈಕ್ CSK ಒಂದ್ ಬ್ಯಾಕ್ ಸ್ಟೆಪ್ ತಗೊಂಡು ಅಂದ್ರೆ ರಜತ್ ಪಟ್ಟಿದಾರ್ ಹನ ಅಂತ ಆ ಫಿಯರ್ ಇತ್ತು ಅನಿಸ್ತದ ನನಗ್ CSK ದವ್ರು. ಯಾಕಂದ್ರೆ ಜಡೇಜಾ ಮತ್ತ ಅಶ್ವಿನ್ ಕೋಟಾ ಕಂಪ್ಲೀಟ್ ಮಾಡಿಲ್ಲ, ಅದು ಸರ್ಪ್ರೈಸಿಂಗ್ ಅನಿಸ್ತು. ಯಾಕೆ ಚೆಪಾಕ್ ವಿಕೆಟ್ ನಾಗ 2 spinners ನಾಟ್ ಕಂಪ್ಲೀಟಿಂಗ್ ದೇರ್ ಕೋಟಾ ಬಹಳ ಸರ್ಪ್ರೈಸಿಂಗ್ ಇತ್ತು. ಸುನಿಲ್ ಏನ್ ಅನಿಸ್ತು? ಅದೇ ಅಖಿಲನ್ ಹೇಳ್ದಂಗೆ ಅದು ಅದೇ ಟ್ಯಾಕ್ಟಿಕ್ ಅದು ಕೃಣಾಲ್ ಹಾಕ್ಸಿಲ್ಲ. ಮೇ ಬಿ ಫಾರ್ ದಟ್ ಸೇಮ್ ರೀಸನ್, ಸೇಮ್ ಬೌಲರ್ ಸರ. ಅಂಡ್ ಅದು ಎವಿಡೆಂಟ್ ಇತ್ತು ನೋಡವ ಲಾಸ್ಟ್ ಓವರ್ ಧೋನಿಗೆ ಹೆಂಗ್ ಹೊಡ್ಸ್ಕೊಂಡಾನ. ಇಟ್ಸ್ ನಾಟ್ ಲೈಕ್ ಅದು ಮ್ಯಾಚ್ ಓವರ್ ಆಗಿತ್ತು, ಅದು ಎಲ್ಲ ಫೈನ್ ಒಂದ್ ಲೆಕ್ಕ. ಬಟ್ ಅವ ಹಿಂಗ್ ಬಾಲ್ ಹಿಂಗ್ ಸ್ಪಿನ್ ಮಾಡೋದಕ್ಕಿಂತ ಬಾಳ್ ಫಾಸ್ಟ್ ಒಗಿತಾನ. ಸೇಮ್ ವಿತ್ ಜಡೇಜಾ. ಸೊ ನೋಡ್ನಿ ಹಿಂಗ್ ಪಟ್ಟಿದಾರ ಅವ್ರೆಲ್ಲ ಹಿಂಗ್ ಫ್ಲೋ ಆಫ್ ದ ಬ್ಯಾಟ್ ಅವ್ರು ಚಲೋ ಆಡ್ಯಾರ. ಸೊ ಅದು ಫಿಯರ್ ಒಂದಿತ್ತು. ಮೇ ಬಿ ಅವ ಹಿಂಗ್ ಅರ್ಲಿ ಆನ್ ಇಂಟ್ರೊಡ್ಯೂಸ್ ಮಾಡಿದ್ರ ಯು ನೆವರ್ ನೋ, ರಚಿನ್ ರವೀಂದ್ರ ಆರ್ ಶಿವಮ್ ದುಬೆ ಹಿಂಗ್ ನಮ್ ಕಡೆ ಹಿಂಗ್ ಸರಿಯಾಗಿ ಆಡಿದ್ರ ನಮ್ ಗೇಮ್ ನಮ್ ಕಡೆನೆ ಬರ್ತಿತ್ತು. ಅದು ಒಂದ್ ಅನಿಸ್ತದ. ಅದೇ ಹೇಳಿತೀನಲ್ಲ, ಅದಕ್ಕೆ ನಾ ಪಟ್ಟಿದಾರಿಗೆ ಭಾಳ ಪ್ರೈಸ್ ಮಾಡ್ಲಿದ್ದೀನಿ. ಪಟ್ಟಿದಾರ್ ಹಿಂಗ್ ಇನ್ಸ್ಟಿಂಕ್ಟ್ಸ್. ಅಂಡ್ ಅದು ಪ್ರವೀಣ್ ಹೇಳ್ದಂಗ ಅದು ಅಂತದ್ದು ರಿವ್ಯೂ ಅಂತೂ ಹಿಂಗ್ ಫುಲ್ ಕ್ಲಾಸಿಕ್. ಹಿಂಗ್ ನೋಡ್ ತಕ್ಷಣ ಹಿಂಗ್ ಅನ್ಸಲೇ ಇರ್ಲಿಲ್ಲ, ಬೌಲರ್ ಅಪೀಲ್ ಮಾಡಿರ್ಲಿಲ್ಲ. ಸೊ ಅವ ತಗೊಂಡನಂದ್ರ ಹಿಂಗ್ ಅವ ಇನ್ಸ್ಟಿಂಕ್ಟ್ಲಿ ಹಿಂಗ್ ಕ್ಯಾಪ್ಟನ್ ಅನ್ನ ಅವ ಅಂದ್ರೆ ಹೋಪ್ ಹಿ ಸಕ್ಸೀಡ್ಸ್. ಕರೆಕ್ಟ್. ಸೊ ಅದೇ ಕ್ವಾಲಿಟೀಸ್ ನೋಡೇ ಕೊಟ್ಟಾರ ಅನ್ಸ್ತದೆ ಆಂಡಿ. ಯಾಕಂದ್ರೆ ಅಲ್ಲಿ ಹೆಂಗದ ಟೀಮ್ ನಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಆಂಡಿ ಫ್ಲಾರ್ ಅನ್ನ, ಮೋ ಬೊಬಾಟ್ ಅನ್ನ, ದಿನೇಶ್ ಕಾರ್ತಿಕ್ ಅವ್ರಿಗೆ ಇಂಪ್ರೆಸ್ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ಸಮ್ ಸ್ಕಿಲ್ಸ್ ಟು ಬಿ ದೇರ್. ಅಂಡ್ RCB ಅಂತ ಫ್ರಾಂಚೈಸಿಗ್ ಲೀಡ್ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಗಟ್ಸ್ ಅಂಡ್ ಲಾಟ್ ಆಫ್ ಪ್ರೆಷರ್ ಆರ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಯಾಕಂದ್ರೆ ಅಷ್ಟ್ ಫ್ಯಾನ್ಸ್ ಇದೀವಿ ನಾವು, ನಮಗೆಲ್ಲ ಸ್ಯಾಟಿಸ್ಫೈ ಮಾಡ್ಬೇಕು. ಯಾಕಂದ್ರೆ ಎವ್ರಿ ಮ್ಯಾಚ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು, ಎವ್ರಿ ಮ್ಯಾಚ್ 40 ಗೆಲ್ಬೇಕಂತೀವಿ ನಾವು. ಸೊ ಅಷ್ಟ್ ಪ್ರೆಷರ್ ಇರ್ತದ. ಸೊ ಅದುವರೆ ಇಂಡೀಡ್ ಅವನಿಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು ನಾವು. ಸೊ ಅಭಿಷೇಕ್, ನಿಂಗ್ ಏನ್ ಅನಿಸ್ತದ? ಏನೇನ್ ವೆಂಟ್ ರೈಟ್, ಏನೇನ್ ಲೈಕ್ ಏನೇನ್ ವೆಂಟ್ ರಾಂಗ್? ಸೊ ಹೌ ಇಸ್ ಯುವರ್ ಫೀಲಿಂಗ್? ಎಲ್ಲಾ ಚಲೋ ಇತ್ತು, ಬ್ಯಾಟಿಂಗ್ ಬೌಲಿಂಗ್. ಲಾಸ್ಟ್ ಓವರ್ ಕುರ್ನಾಲ್ ಕೊಡ್ಬಾರ್ದಾಗಿತ್ತು ನಂಗೆ ಅನ್ಸದ ಅಷ್ಟೇ. ಬಾಕಿ ಎಲ್ಲಾ ನಂಗ್ ಬೆಸ್ಟ್ ಅನ್ಸದ. ಅಂಡ್ ಒನ್ ಮೋರ್ ಥಿಂಗ್, ನಿನ್ನೆ ವಿಡಿಯೋನಾಗ ಸಾರಿ ಅಗ್ಲನ್ ಹೇಳಿದ್ರು 48 runs ಆಲ್ ಔಟ್ ಆಗ್ತಾರ RCB ಅಂತ. ಬಟ್ ಆಕ್ಚುಲಿ ಹೇಳ್ಬೇಕು ಅನ್ಕೊಂಡಿದ್ರೇನೋ 50 runs ನಾ ಸೋಲ್ತೀವಿ ಅಂತ ರಿವರ್ಸ್ ಅನ್ಸ್ತದ. ಅದು ಒಂದ್ ಸ್ವಲ್ಪ I take loss very sportively. So anything winner, whatever you give it back, I take it. ಯಾಕಂದ್ರ like obviously RCB ಭಾಳ ಚಲೋ ಆಡಿದ್ರು ಇವತ್ತು, not taking away that at all. And Chennai Super King has to blame themselves for the loss. ಯಾಕಂದ್ರ they committed mistake right from fielding and batting. Like ಎಲ್ಲೂ ಇರ್ಲಿಲ್ಲ ಆ ಗೇಮ್ ಪೂರಾ ಕ್ಲಿನಿಕಲ್. and hats off obviously RCB. And one more thing, if RCB ಈ ಟೈಪ್ ಮ್ಯಾಚ್ ಗೆದ್ದಲ್ಲ, like in Chepauk
dominating full one-sided. Agar RCB final ಬಂದಿಲ್ಲ ಈ season ಅಂದ್ರೆ it will be a shock because they deserve to be in the final with the way they played today. ಇದು ಆರ್ಸಿಬಿಯ ಹೊಸ ಅಧ್ಯಾಯ. ಯಾಕಂದ್ರೆ ಇಟ್ಸ್ ಈಸಿ ಇಲ್ಲ ಚೆಪಾಕ್ದಾಗ ಗೆಲ್ಲೋದು. ಚೆಪಾಕ್ದಾಗ ಹಿಂಗ್ ಡಾಮಿನೇಟ್ ಮಾಡಿ ಗೆದ್ದಾರ ಅಂದ್ರ ದೇ ಹ್ಯಾವ್ ಅ ಟೀಮ್ ವಿಚ್ ಕ್ಯಾನ್ ಗೋ ಟು ಫೈನಲ್ ದಿಸ್ ಸೀಸನ್ ಅಕಾರ್ಡಿಂಗ್ ಟು ಮೀ. ಚೆನ್ನೈ ಇವತ್ ಫೀಲ್ಡಿಂಗ್ ನಾಗ ಬಹಳ ಮಿಸ್ಟೇಕ್ಸ್ ಮಾಡ್ಯದ. ಅದು ಒಂದ್ ಅಡ್ವಾಂಟೇಜ್ ಆಗ್ಯದ ಆರ್ಸಿಬಿಗೆ ಆಕ್ಚುಲಿ ಹೇಳ್ಬೇಕಂದ್ರ. ಹೌದು, ರಜತ್ ಪಟಿದಾರ್ ಅರ್ಲಿ ಡ್ರಾಪ್ ಇಸ್ ಕ್ಯಾಚ್. ಎಸ್ ಮೂಮೆಂಟ್ ಆಫ್ ದ ಡೇ ಫಾರ್ ಮೀ ಪತಿರಾನ ಕೊಹ್ಲಿಗ್ ಲಾಸ್ಟ್ ಟೈಮ್ ಹಿಂಗ್ ಹೆಲ್ಮೆಟ್ ಹಿಟ್ ಆಗಿದ್ ಯಾವಾಗೂ ನೋಡಿಲ್ಲ. ಬಟ್ ಹಿಟ್ ಆದ್ಮೇಲೆ ಅದು ಏನ್ 6 ಬಂದ್ರಲ್ಲ ಎಕ್ಸ್ಪೆಕ್ಟೆಡ್ ಇತ್ತು. ಯಾಕಂದ್ರೆ ಅದು ಈಗೋ ಇತ್ತದ ಲಿಟರ್ಲಿ ಈಗೋ ಶಾಟ್. ಹಿಂಗ್ ಕೊಹ್ಲಿ ಫೇಸ್ ನೋಡೋಣ ಗೊತ್ತಾಗ್ಲತ್ತದ ಕಿ ಅದು ಕೊಹ್ಲಿ ಅಂತ ದೊಡ್ಡ ಪ್ಲೇಯರ್ ಹಂಗ್ ಹೆಲ್ಮೆಟ್ ದಾಗ ಹಟ್ಟೋದ್ ಇಸ್ ಲೈಕ್ ಅ ಬಿಗ್ ಡೀಲ್ ಅಲ್ಲ. ನಾ ಆ ಬಾಲ್ ಆದ್ಮೇಲೆ ಲಿಟರ್ಲಿ ನಾ ಈ ಮ್ಯಾಚ್ ಆಕ್ಚುಲಿ ನಮ್ದು ಫ್ರೆಂಡ್ ಸುಜಿತ್ ಜೊತೆ ನೋಡ್ಲತ್ತಿದ್ದ. ಅವ್ನಿಗೆ ಹೇಳ್ದ ಹಿಂಗ್ ಲೈಕ್ ಈ ಬಾಲ್ ಆದ್ಮೇಲೆ ಕೊಹ್ಲಿ 6 ಇಲ್ಲರೆ 4 ಹೊಡಿತಾನೆ. ಯಾಕಂದ್ರೆ ಅದು ನೆಕ್ಸ್ಟ್ ಬಾಲ್ ಕೊಹ್ಲಿ ಹಂಗ ಆಗಕ್ಕೆ ಕೊಡಲ್ಲ. ಅದು ಭಾರಿ ಮೂಮೆಂಟ್ ಇತ್ತದು ಪೂರಾ ಡೇ. ನನಗ್ ಸೇಮ್ ಕೊಹ್ಲಿ ಅಗೇನ್ಸ್ಟ್ ಆಸ್ಟ್ರೇಲಿಯಾ ನನ್ ಬಂದದ. ಅವ ಹೆಂಗ್ ಫಿಯರ್ಫುಲ್ ಇರ್ತಾನ ಆಸ್ಟ್ರೇಲಿಯಾ ಆಡ್ಬೇಕಂದ್ರೆ ಅವ್ನ್ ಹತ್ತದ ಅಂದ್ರೆ ಫುಲ್ ಕೊಹ್ಲಿ ಅರ್ಲಿ ಅಂದ್ರೆ ಅವ್ನ್ ಹೆಂಗ್ ಕೊಹ್ಲಿ ಕಾಣ್ತಾನ ನಂಗ್ ಲಿಟ್ರಲಿ ಅದು ಅಷ್ಟು ಮಿಸ್ ಮಾಡ್ಲಿತ್ತಿದೇವ್ ನಾವು. ಸೊ ಭಾರಿ ಇತ್ತು. ನನಗ್ ಮೂಮೆಂಟ್ ಆಫ್ ದ ಡೇ ನಾ ಸ್ಟನ್ ಆಗಿದ್ದಂದ್ರ MS ಧೋನಿ ಸ್ಟಂಪಿಂಗ್ ಟು ಆಫ್ ಫಿಲ್ ಸಾಲ್ಟ್. that was too quick. So aduna bhari ittadu. CSK fans should stop worshipping Dhoni blindly. I mean even commentators CSK match sollata RCB ist cholo adlata. Dhoni ಬಂದ್ಮೇಲೆ they are like randomly praising Dhoni ಆ 4 ಹೊಡೆದನ. one thing Dhoni ಅಶ್ವಿನ್ ಕಿಂತ ಪೈಲೆ ಬರ್ಬೇಕಾಗಿತ್ತು. ಅಗರ್ ಧೋನಿ ಈ ಟೈಪ್ ಕಾಂಟ್ರಿಬ್ಯೂಟ್ ಮಾಡ್ಲತನ CSK ಅಂದ್ರೆ ಅದು ಯೂಸ್ ಇಲ್ಲ. ಇಟ್ಸ್ ಲೈಕ್ ಈಸ್ ಬರ್ಡನ್ ಆನ್ ದ ಟೀಮ್. ಆ ಸಿಚುವೇಶನ್ 12 overs ದಾಗ ಧೋನಿ ಆಡಿ ಅವ್ನ್ ನ್ಯಾಚುರಲ್ ಮಾಡಿದ್ರು ಅಟ್ಲೀಸ್ಟ್ ಫಾರ್ ದ ಸೇಕ್ ನೆಟ್ ಯೂಸರ್ ಬರ್ಬೋದಾಗಿತ್ತು. ಬಟ್ CSK ಈ ಸ್ಟ್ರಾಟಜಿ ಜೊತೆ ಹೋದ್ರ ಲೈಕ್ ದೇ ಆರ್ ನಾಟ್ ಅ ಟೀಮ್ ದಟ್ ಕ್ಯಾನ್ ವಿನ್ IPL. ಯಾಕಂದ್ರೆ ಧೋನಿ ಇಸ್ ನೋನ್ ಟು ಗೆಟ್ ಔಟ್ ಆಫ್ ದೀಸ್ ಟಫ್ ಸಿಚುವೇಶನ್. ಐ ಮೀನ್ ಅಂದ್ರೆ ನಾವು 4 years ಬ್ಯಾಕ್ ಡೌನ್ ದ ಲೈನ್ ಹೋದ್ರ 6 overs 100 runs ಅಗರ್ ಧೋನಿ ಅನ ಅಂದ್ರೆ ಪಾಸಿಬಿಲಿಟಿ ಅದ ಅಂತ ಒಂದ್ ಒಳಗ್ ಇರ್ತಿತ್ತು. ಈ ಟೈಮಿಂಗ್ 12 overs ಆದ್ಮೇಲೆ ಅಶ್ವಿನ್ ಬಂದನ ಅಂಡ್ ಇಂಟೆಂಟೇ ಇಲ್ಲ ಯಾರ ಬಲ್ನು. ಹಿಂಗ್ ಈಗ ಹೆಂಗೋ ಸೋಲ್ಲತ್ತೀವಿ ಅಟ್ಲೀಸ್ಟ್ ಟ್ರೈ ಫಾರ್ ಬಿಗ್ ಹಿಟ್ ಟು ಗೆಟ್ ದ ನೆಟ್ ರನ್ ರೇಟ್ ಲೋವರ್. ಆ ಟೈಪ್ ನೀವು ಇಂಟೆಂಟ್ ಕಾಣಿಸಿಲ್ಲ. ಆಲ್ಮೋಸ್ಟ್ ಯಾವ 2 overs ದಾಗ 78 runs ಬೇಕಾದಾಗ ಯು ಆರ್ ಶೋಯಿಂಗ್ ದ ಇಂಟೆಂಟ್ ವಿಚ್ ಇಸ್ ಯೂಸ್ಲೆಸ್. ಹಿಂಗ್ ಅಟ್ಲೀಸ್ಟ್ ರನ್ ಮಾರ್ಜಿನ್ 20, 25, 30 ತನಕ ಇಟ್ಟರೆ ಬೆಟರ್ ಆಗ್ತಿತ್ತು. ಬಟ್ very bad gameplay today completely. And yeah, and stop worshipping Dhoni just when you're already losing the match. Appreciate the opposite team also. Yakandar we are not here to just look at 2 sixes, 3 sixes or 1 4 from Dhoni. We all obviously it's good to watch, but we want to watch that in a winning cause. And also we need to see the team winning, like support the team and not one individual. That is why RCB fans differentiate ಮಾಡ್ತಾರೆ. ಯಾಕಂದ್ರೆ RCB fans ಪೂರಾ ಟೀಮ್ ಬ್ಯಾಕ್ ಮಾಡ್ತಾರೆ. ನಮ್ ಕಡೆ ಜಾಸ್ತಿ ಫ್ಯಾನ್ಸ್ ಧೋನಿ ಮಾಡ್ತಾರೆ, which is like little like not that great to be on this side. ಮಾಮ್ಡಿ ಈಗ ಧೋನಿ ಸಪೋಸ್ ರಿಟೈರ್ಮೆಂಟ್ ಇಲ್ಲ CSK ಬಿಟ್ಟ ಅಂದ್ರ ಟಿಪಾಕ್ ಎಂಟಿ ಸ್ಟ್ಯಾಂಡ್ಸ್ ಆಲ್ಮೋಸ್ಟ್. ಜಸ್ಟ್ ಲಾಸ್ಟ್ ಮ್ಯಾಚ್ ಹಂಗೆ ಜಡೇಜಾ ಸೆಲೆಬ್ರೇಟಿಂಗ್. ಜಡೇಜಾ ಔಟ್ ಆದ್ರೆ ದೇ ಆರ್ ಸೆಲೆಬ್ರೇಟಿಂಗ್ ಲಾಸ್ಟ್ ಮ್ಯಾಚ್. ಅದು 4 ಬಾಲ್ 4 ರನ್ ಓಕೆ ಬಂದ ಹೊಡೆದ ಸರಿ. ಬಟ್ ಇವತ್ತು ಅವ್ರು ಹೇಳ್ದಂಗ ಅಪ್ ದ ಆರ್ಡರ್ ಬರ್ಬೇಕಿತ್ತಮ್ಮ. ಇಲ್ಲಾಂದ್ರೆ ಸುಮ್ನೆ ಜಸ್ಟ್ ಕೀಪ್ ಮಾಡಿ ಬ್ಯಾಟಿಂಗ್ ದ ಅಟ್ಲೀಸ್ಟ್ ಇಂಪ್ಯಾಕ್ಟ್ ಸಬ್ ಆಗಿ ಬೇರೆ ಯಾರಿಗಾದ್ರೂ ಯೂಸ್ ಮಾಡ್ಬೋದು. ನೀ ಇಫ್ ಯು ಆರ್ ಲೈಕ್ ಓನ್ಲಿ ಕೀಪಿಂಗ್ ಮಾಡು, ಹೋಗಿ ಕುತ್ಕೋ ಆರಾಮ್. ಹೌದು. ಸೊ ಅಖಿಲ ನೀ ಧೋನಿ ಕಾಫ್ ಅಂದಲ್ಲ, ನೀ ಅದು ಫಿಯರ್ ಇತ್ತಂತ. ಸೊ ನನಗೆ ಯಾವ್ದ್ ನೆನ್ಪ್ ಬರ್ತ ಅಂದ್ರ ಉಮೇಶ್ ಯಾದವ್ ಟು MS ಧೋನಿ 28 runs 27 runs ನೋಡಿ 1 run ಗೆಲ್ತೀವಿ. ಆ ಮ್ಯಾಚ್ ಇಷ್ಟ ಕ್ರೇಜಿ ಸೆಲೆಬ್ರೇಟ್ ಮಾಡಿನ. ಅಪ್ಪಾ ಸುನಿಲ್, ನೀ ಏನೋ ಹೇಳಿತಿದ್ದಿ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್. ಜಯದೇವ್ ಉನ್ನತ್ ಕತೆ ಹೊಡೆದಿದ್ದಾನ 2 ವರ್ಷದಿಂದ ಪ್ರಾಬಬ್ಲಿ. ಕರೆಕ್ಟ್. ನಾ all RCB fans especially ಅಭಿಷೇಕ್, ವೀರೇಶ್ ಅಂಡ್ ವೈಭವ್ ನಿಂಗೆಲ್ಲ ಹೇಳ್ಬೇಕು. ನಾವ್ ಹಿಂಗ್ ಏನಾರ ಸೋತೇವ್ ನಮ್ಗೇನ್ ಸೋಲೇನ್ ಹೊಸದಲ್ಲ. ನಾವ್ ಫೈನಲ್ಸ್ ಎಲ್ಲ ಸೋತೀವಿ. ಸೊ ನಾವ್ ಹಿಂಗ್ CSK fans ಇದೀವಿ ಅಂತ ನಾವು ಗ್ರೇಸ್ಫುಲ್ ಅಕ್ಸೆಪ್ಟ್ ಮಾಡ್ತೀವಿ. ಓಕೆ ಹೋಗ ಲಾಸ್ಟ್ ಸರಿ ಆಡಿಲ್ಲ ಅಕಿಲನ್ ಹಿಂಗ್ ರೈಟ್ಲಿ ಪಾಯಿಂಟ್ ಔಟ್ ಮಾಡೋಣ. ಓಕೆ, ಸೊ on that note, thank you for joining us. Please dugout pundits
ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ಬಾಯ್.